ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಕೆಲಸ ರಜಾ. ಇವತ್ತೇನೇನು ಮಾಡಬೇಕು ಅಂತ ನೋಡೋಣ. ಕೆಳಗಡೆ ಹೋಗೋಣ ಮನೆಗೆ. ಮಮ್ಮಿ ಏನು ಮಾಡಿದಾರೆ ನೋಡೋಣ. ನೀ ಏನು ತಿಂಡಿ ಮಾಡಿದ್ಯಾ? ಇಡ್ಲಿ ಮಾಡ್ತೀನಪ್ಪ. ಬೇಗ ಹಾಕ್ಕೊಡು, ನಾನು ರೆಡಿಯಾಗಿ ಪುಷ್ಪಾಂಟಿ ಮನೆಗೆ ಹೋಗ್ಬೇಕು. ಫ್ರೆಶ್ ಅಪ್ ಆಗಿ ಹೋಗು, ಹಾಕೊಡ್ತೀನಿ. ಬಂದೆ ಒಂದೇ ನಿಮಿಷ. ಫ್ರೆಶ್ ಅಪ್ ಆಗಿ ತಗೋದನ ತಿಂಡಿ. ಥ್ಯಾಂಕ್ ಯು ಮಮ್ಮಿ. ಈಗ ಪೂಜೆ ಆಯಿತು. ಪೂಜೆ ಮಾಡಿದ್ರೆ ತೋರಿಸ್ತೀನಿ. ನೆಕ್ಸ್ಟ್ ನಮ್ಮ ಚಿಕ್ಕಿ ಮನೆಗೆ ಹೋಗೋಣ. ಇದೇ ಚಿಕ್ಕದಾಗಿ ನಾನು ಪೂಜೆ ಮಾಡಿರೋದು. ಇಷ್ಟೇ. ದಿಸ್ ಇಸ್ ಮೈ ವರ್ಲ್ಡ್. ಈಗ ಕೆಳಗಡೆ ಹೋಗ್ತಿದ್ದೀನಿ ಬೇಸ್ಮೆಂಟ್ಗೆ ಗಾಡಿ ತೊಗೊಳಕ್ಕೆ. ಅಲ್ಲಿ ಮೋಟ್ರ್ ಆನ್ ಮಾಡಿದ್ದಾರೆ, ಸೌಂಡ್ ಕೇಳಿಸಲ್ಲ. ಈಗಲೇ ಹೇಳ್ತಿದ್ದೀನಿ, ಗಾಡಿ ತೋರಿಸ್ತೀನಿ. ಅದು ನನ್ನ ಚಿಕ್ಕ ವಯಸ್ಸು ಕನಸಾಗಿತ್ತು ತೊಗೋಬೇಕಿತ್ತಂತ. ನನ್ನ ಬರ್ತ್ಡೇದಿದ್ದಾನೆ ಡೆಲಿವರಿ ತೊಗೊಂಡೆ. ಜಸ್ಟ್ 3-4 ಮಂತ್ಸ್ ಆಯ್ತು ಅಷ್ಟೇ. ಇವ್ರು ನೋಡಿ ಆಂಟಿ, ಇವ್ರು ನೋಡಿ ನಮ್ಮ ಬಿಲ್ಡಿಂಗಲ್ಲೆಲ್ಲ ಏನೇನು ಹಿಡಿದ್ರು ಇವ್ರಿಗೆ ಎಲ್ಲ ಗೊತ್ತಾಗುತ್ತೆ ಫಸ್ಟು. ಹಾಂ ಆಯಿತಾ? ಹಾಂ, ಇವ್ರು ನಮ್ಮ ಚಿಕ್ಕ ವಯಸ್ಸಿಂದ ನಂಗೆ ಗೊತ್ತಿರೋ ಆಂಟಿ, ಲೈಕ್ ಅಮ್ಮ ಥರನೇ. ಆಯಿತಾ? ಇನ್ನು ಮಿಕ್ಕಿದೆಲ್ಲ ನೆಕ್ಸ್ಟ್ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಹಾಯ್ ಅನ್ನಿ. ಈಗ ಕೆಳಗಡೆ ಗಾಡಿ ತೋರಿಸ್ತೀನಿ, ಸೌಂಡ್ ಕೇಳಿಸಲ್ಲ. ಇದೇ ನನ್ನ ಗಾಡಿ, ಐರಾವತ ರಾಯಲ್ ಎನ್ಫೀಲ್ಡ್. ಆಯಿತಾ? ಈಗ ಶುರು ಮಾಡೋಣ ನಮ್ಮ ಜರ್ನಿ ರಾಜರಾಜೇಶ್ವರಿ ನಗರಕ್ಕೆ. ಫೈನಲಿ ರೀಚ್ ಆದ್ವಿ. ಇದೇ ಮನೆ ನಮ್ಮ ಚಿಕ್ಕಮ್ಮಂದು. ಬಾಡಿಗೆ ಕೊಟ್ಟಿದ್ದಾರೆ, ಡೂಪ್ಲೆಕ್ಸ್ ಇದೆ. ನೋಡೋಣ ಏನು ಮಾಡ್ತಿದ್ದಾರೆ ಒಳಗಡೆ ಅಂತ ಮೇಲೆ ಹೋಗೋಣ. ಆಯಿತಾ? ಇದು ಸ್ವಂತ ಮನೆ, ರೀಸೆಂಟಾಗಿ ಕಟ್ಸಿದ್ದು, ರೀಸೆಂಟಾಗಿ ಪ್ರವೇಶ ಆಗಿದೆ. ಒಂಥರ ನಮ್ಮ ಚಿಕ್ಕಮ್ಮ ನಮ್ಮ ಮಮ್ಮಿಗಿಂತ ನನಗೆ ತುಂಬ ಕ್ಲೋಸು. ಹೇಳ್ಕೊಂಡಿರೋದನ್ನೆಲ್ಲ ನಾವು ಅವ್ರ ಹತ್ರ ಹೇಳ್ಕೊಬೋದು. ಹೋಗೋಣ. ಏನು ಮಾಡ್ತಿದ್ದಾರೆ ಅವ್ರಿಗೂ ಗೊತ್ತಿಲ್ಲ ನಾನು ಬರ್ತಿರೋದು. ಲೆಟ್ಸ್ ಸಿ. ನೋಡಿ ಇವರೇನು ಮಾಡಿ. ಹಾಂ, ಇದೇ ಮನೆ. ಅವ್ರಿಗೆ ಕಾಲ್ ಮಾಡಿದ್ದೆ ನಾನು. ಆಂಟಿಗೆ ಬಜ್ಜಿ ಮಾಡೋಕ್ಕೆ ಹೇಳಿದ್ದೀನಿ. ಇನ್ನೂ ಇಷ್ಟೊತ್ತು ತಗೋತಾರೆ ನೋಡೋಣ. ಅಲ್ಲಿವರೆಗೂ ಮೇಲ್ಗಡೆ ವ್ಯೂ ತೋರಿಸ್ತೀನಿ, ಬನ್ನಿ. ಆ್ಯಕ್ಚುಲಿ ಇವರಿರೋದು ಡೂಪ್ಲೆಕ್ಸ್ ಮನೆಯಲ್ಲಿ, 2 ಬಾಡಿಗೆ ಕೊಟ್ಟಿದ್ದಾರೆ. ಇದು ಮೇಲ್ಗಡೆ ವ್ಯೂ. ಆ್ಯಕ್ಚುಲಿ ಇದು ನನ್ನ ರೂಮು. ನನಗೋಸ್ಕರ ನಂಗೆ ಚಿಕ್ಕಪ್ಪ ಚಿಕ್ಕಮ್ಮ ಕಟ್ಸಿರೋದು. ನಾನು ಫೋರ್ಸ್ಬಲಿ ನಮ್ಮ ಚಿಕ್ಕಪ್ಪಂಗೆ ಹೇಳಿದ್ದು ಇದನ್ನ ಕಟ್ಸಿ ಅಂತ. ಅವರಿಬ್ಬರು ಹೆಣ್ಮಕ್ಳು ಮದುವೆ ಆಗಿ ಹೋದ್ಮೇಲೆ ನನ್ನ ಫ್ಯೂಚರ್ ಬಂದು ನಾನು ಸೆಟ್ಲ್ ಆಗೋಣ ಅಂತ ಈ ರೂಮಲ್ಲಿ. ಬಟ್ ಸ್ಟಿಲ್ ಇಟ್ ಟೇಕ್ಸ್ ಟೈಮ್. ಇದನ್ನು ಸದ್ಯಕ್ಕೆ ನಮ್ಮ ಚಿಕ್ಕಮ್ಮ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾಣಿಸ್ತಿರೋದು ನಿಮ್ಗೆ ಏನೋ ಡೌಟ್ ಬರ್ಬೋದು ಇದೆಲ್ಲ ಏನಂತ. ಇದೆಲ್ಲ ನಮ್ಮ ಚಿಕ್ಕಮ್ಮನ ಹೌಸ್ ಬಿಸ್ನೆಸ್ಸು. ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಆಂಟಿಗೆ ಹೇಳಿದ್ದೆ ಬಜ್ಜಿ ಮಾಡೋಕ್ಕೆ, ಒಂದು ಸಿಂಪಲ್ ಬಜ್ಜಿ ಮಾಡೋಕ್ಕೆ ಇಷ್ಟೊತ್ತವರೆಗೂ ಟೈಮ್ ತಗೊಳ್ತಿದ್ದಾರೆ. ನೋಡಿ. ಆಂಟಿ, ಮತ್ತೆ ಇನ್ನೇನು ಸಮಾಚಾರ? ಪಾಯಸ ಬಜ್ಜಿ ಎಷ್ಟು ಬೇಗ ಮಾಡ್ತೀಯ ಆಂಟಿ? 10 ನಿಮಿಷದಲ್ಲಿ ಬೇಗ ಮಾಡಾಕ್ಬಿಡ್ತೀಯ. ನೋಡಿ ಬಜ್ಜಿ ರೆಡಿ ಆಗ್ತಾ ಇದೆ ನನಗೋಸ್ಕರ. ನಾನು ಬೇಡ ಬೇಡ ಅಂದ್ರೂ ಅವರೇ ಫೋರ್ಸಿಬಲಿ ಮಾಡ್ತಿದ್ದಾರೆ. ಈಗ ಟೈಮ್ ಆಯ್ತು ಜಿಮ್ಗೆ ಹೋಗೋಕ್ಕೆ. ಬಟ್ ಸ್ಟಿಲ್ ಇವೆಲ್ಲ ತಿನ್ನಬಾರ್ದು, ಏನೋ ಮಾಡ್ತಿದ್ದಾರೆ ಅಂತ ಒಂದೆರಡು ತಿಂದ್ಬಿಟ್ಟು ಹೊರಡಬೇಕು. ಮತ್ತು ಇನ್ನೇನು ಸಮಾಚಾರ ಆಂಟಿ? ಎಷ್ಟೊತ್ತು ದಿನ ಆದಮೇಲೆ ಬಂದಿದ್ದೀನಿ. ಹೇಳ್ಬೇಕಪ್ಪ ಎಲ್ಲ, ಏನು ಸಮಾಚಾರ ಇರಲ್ಲ.
ನೋಡಿ ಬಜ್ಜಿ ಚೆನ್ನಾಗಿದೆ, ತಿನ್ಬೇಕೀಗ. ಇನ್ನು ಮಾಡ್ತಾ ಇದ್ದಾರೆ. ಆಂಟಿ ಮನೆ ಕಟ್ಸ್ತಾ ಇದಕ್ಕಿಂತ ಇಂಟೀರಿಯರ್ ಎಷ್ಟೊಂದು ಕೆಲಸ ಇದೆ. ಇನ್ನು ಏನೇನು ಮಾಡ್ಬೇಕಂತ ಪ್ಲಾನ್ ಮಾಡಿದ್ಯಾ? ಇನ್ನು ಹೊಸ ಹೊಸ ಐಟಮ್ಸ್ ತಗೋಬೇಕು. ಏನೇನು ತಗೋಬೇಕು ಹೇಳಿ ಸ್ವಲ್ಪ. ಸೋಫಾ ತಗೋಬೇಕು, ಟಿವಿ ಚೇಂಜ್ ಮಾಡಬೇಕು, ಚಿಕ್ಕ ಟಿವಿ ಐತೆ ದೊಡ್ಡ ತಗೋಬೇಕು. ಆಮೇಲೆ ಇನ್ನ ತುಂಬಾ ಕೆಲಸಗಳೈತೆ ಮಾಡಿಸ್ಬೇಕು. ನನ್ನ ರೂಮ್ನ ಸ್ವಲ್ಪ ನೀಟಾಗಿ ನೋಡ್ಕೊ ಆಂಟಿ, ಫ್ಯೂಚರಲ್ಲಿ ಬಂದು ಸೆಟ್ಲ್ ಆಗ್ತೀನಿ ಇಲ್ಲಿ. ಆಯ್ತು ಮಾಡೋಣ. ಇನ್ನು ಅದಕ್ಕೊಂದು ಮಂಚ ತಗೋಬೇಕು. ಮಾಡಿ ನಾನು ಕಾಯ್ತಾ ಇದ್ದೀನಿ ಅದಕ್ಕೆಲ್ಲ. ಈಗ ರೀಚ್ ಅದೇ, ಈಗ ನೆಕ್ಸ್ಟ್ ಕೆಳಗಡೆ ಮನೆಗೆ ಹೋಗೋಣ. ರಾಜು ಏನು ಮಾಡ್ತಿದ್ದಾನೆ ನೋಡ್ಕೊ ಬರೋಣ. ರಾಜು ರೆಡಿ ಆಗ್ತಾ ಇದ್ದಾನೆ, ನಾಡ್ದು ಮದುವೆ ಇದೆ ಅವ್ರು ಇನ್ನೊಂದು, ಅದಕ್ಕೋಸ್ಕರ ಫುಲ್ ರೆಡಿ ಆಗ್ತಿದ್ದಾನೆ. ಆಯ್ತಾ ಆಂಟಿ? ನನ್ನನ್ನು ಕರ್ದೇ ಇಲ್ಲ. ಇವಾಗ ಕರೀತಾ ಇದ್ದೀನಲ್ಲ, ಇದೇ ಚೆನ್ನಾಗಿದೆ. ನಿಮ್ಮ ಮನೆಗೆ ತಂದಿದ್ದು ನೋಡಿ ಪ್ರಸನ್ನ. ಮತ್ತೆ ಇನ್ನೇನು ಸಮಾಚಾರನು? ಕುಸುಮಾ ಆಂಟಿ ಬರ್ತಿದ್ದಾರೆ ನಿಶ್ಚಯ ಮದುವೆಗೆ. ಆಯ್ತಾ, ವೆಲ್ಕಮ್ ಮಾಡ್ತಿದ್ದೀವಿ ಒಬ್ಬೊಬ್ರೇ. ನಾಳೆ ಇಲ್ಲ ನಾಡ್ದು ಮದುವೆ ನಿಶ್ಚಯ ಇದು. ಇವನು ಒಂದು ಲಗೇಜ್ ತಗೊಂಡು ಹೋಗ್ತಾ ಇದ್ದಾನೆ. ಫುಲ್ ಜೋರ ಆಂಟಿ? ಜೋರಪ್ಪ. ನನ್ನ ತಂಗಿಯ ಮಗನ ಮದುವೆ ಜೋರು 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 ಜೋರು. ನನ್ನ ತಂಗಿಯ ಮಗನ ಮದುವೆ ಜೋರು 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 ಓಹೋ ಜೋರು ಜೋರು ಜೋರು. ನಿನ್ನ ಮದುವೆ ಯಾವಾಗ, ನಿನ್ನ ಮದುವೆ ನಮ್ದೆಲ್ಲ ಇನ್ನ ಟೈಮ್ ಇದೆ. ಓಹೋ ನಿಮ್ಮ ತಂಗಿ ಮಗನ ಮದುವೆ. ಈ ತರ ವೆಲ್ಕಮ್ ಮಾಡಿದ್ದಾಯ್ತು ಕುಸುಮಾ ಆಂಟಿನ. ನೆಕ್ಸ್ಟ್ ಈಗ ನನ್ನ ಫ್ರೆಂಡ್ ಶದಾಬ್ನ ಕರ್ಕೊಂಬರೋಣ. MG ರೋಡಲ್ಲಿ ಇದ್ದಾನೆ. ಬಾಯ್ ಬಾಯ್. ಈಗ ಶದಾಬ್ನ ಕರ್ಕೊಂಡಿದ್ದಾಯ್ತು. ಈಗ ಮನೆಗೆ ಹೋಗಿ ಜಿಮ್ಗೆ ಹೋಗ್ಬೇಕು. ಹೋಗೋಣ. ಇದೇ ನಮ್ಮ ಜಿಮ್. ಜಸ್ಟ್ ವರ್ಕೌಟ್ ಇದೆ, ಮಾಡೋಣ. ಜಿಮ್ಗೆ ಹೋಗಿ ಬಂದಾಯಿತು. ನಾಳೆ ಕೆಲಸ ಇದೆ, ಈಗಾಗಲೇ ತಡ ಆಗಿದೆ, ಬೇಗ ಮಲ್ಕೋಬೇಕು. ಗುಡ್ ನೈಟ್ ಫ್ರೆಂಡ್ಸ್.